ನಮ್ಮ ಚಾನಲ್ ವೀಕ್ಷಕರಲ್ಲಿ ಹೇಗಿದೆ, ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕೃಷಿಯ ಮತ್ತೊಂದು ಅದ್ಭುತವಾದ ಉಪಯುಕ್ತ ಮಾಹಿತಿ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ದಿನ ಆದಾಯ ಬರ್ತಕ್ಕಂಥ ಕೃಷಿನಲ್ಲಿ ಬಂದಿದ್ದೀವಿ, ತೊಂಡೆಕಾಯಿ ಕೃಷಿ. ಈ ತೊಂಡೆಕಾಯಿ ಕೃಷಿನಲ್ಲಿ ನೋಡ್ಬೋದು, ಅದ್ಭುತವಾಗಿ ಕೃಷಿ ಮಾಡಿದರೆ ಇದರಲ್ಲಿ ಹೈಬ್ರಿಡ್ ತೊಂಡೆಕಾಯಿ ಮತ್ತು ನಾಟಿ ತೊಂಡೆಕಾಯಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನಾಟಿ ತೊಂಡೆಕಾಯಿ ಅಥವಾ ನಾಯಿ ತೊಂಡೆಕಾಯಿ ಅಂತ ಕರೀತಾರೆ. ಈ ಅದ್ಭುತವಾದ ಮಾಹಿತಿ ಇರುತ್ತೆ. ಮತ್ತಷ್ಟು ಮಾಹಿತಿಗೆ ನಮ್ಮ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಗೊತ್ತಲ್ಲ, ಫಾಲೋ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು. ಸಿಗೋಣ, ಹಾಗೆ ಕಂಟಿನ್ಯೂ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಮತ್ತು ನಿಮ್ಮೂರು ಸರ್? ನಮ್ಮೂರು ಬಂದು ಗಣಕನಹಳ್ಳಿ, ಇದು ಜಡಗಿನಹಳ್ಳಿ ಹೋಬಳಿ, ಹೊಸಕೋಟೆ ತಾಲೂಕು. ನಿಮ್ಮ ಹೆಸರು ಸರ್? ನಾಗರಾಜ್. ಸರ್, ಎಷ್ಟು ವರ್ಷಗಳಿಂದ ಈ ಒಂದು ಕೃಷಿ ಮಾಡ್ತಾ ಇದ್ದೀರಾ? ನಾವೊಂದು 7-8 ವರ್ಷದಿಂದ ಮಾಡ್ತೀರಿ. 7-8 ವರ್ಷದಿಂದ. ಸರ್, ಈಗ ನಾವು ನಾರ್ಮಲ್ ಆಗಿ ನೋಡೋ ಹೈಬ್ರಿಡ್ ತೊಂಡೆಕಾಯಿಗಿಂತ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತಾ ಇದೆ ಇದು. ಸೊ ಇದನ್ನ ಏನಂತ ಕರೀತಾರೆ ಸರ್? ನಾಯಿ ತೊಂಡೆ ಅಂತ ಕರೀತಾರೆ ಸರ್. ನಾಯಿ ತೊಂಡೆ. ಹೆಂಗೆ ಸರ್ ಇದು ಮಾರ್ಕೆಟಿಂಗ್ ಇರುತ್ತೆ? ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆ ಸರ್. ಓಕೆ ಸರ್. ಈಗ ಮೊದಲನೇದಾಗಿ ಏನಂತ ಹೇಳಿದ್ರೆ, ಈ ಒಂದು ಬೆಳೆ ಮಾಡ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಸಸಿ ಬೇಕಾಗ್ತದೆ. ಈ ಸಸಿಗಳು ಎಲ್ಲಿ ಸಿಗುತ್ತೆ ಸರ್ ಇದ್ರದ್ದು? ಇದ್ರದ್ದು ಸಸಿ ಸಿಗ್ಬೇಕಂದ್ರೆ ನಾವು ಕಟ್ ಮಾಡ್ತೀರಿ ಸರ್ ಇದನ್ನ. ಆವಾಗ ಇದನ್ನೇ ಅಂಟಾಕ್ಬೇಕು. ಇದರಲ್ಲೇ ಅಂಟಾಕ್ಬೇಕು ಅಂದ್ರೆ ಮೊದಲನೇಕಿಂತ ಕಟ್ ಮಾಡ್ತಿರಲ್ಲ, ಅದೇ ಅಂಟಾಕ್ಬೇಕು. ಎರಡನೇಕಿಂತ ಅದಕ್ಕೆ ಕಟಾವ ಕಡ್ಡಿ ಬರ್ತದೆ, ಆವಾಗ ಹಾಕಿದ್ರೆ ಇದೇನು ಸುಖ ಇಲ್ಲ. ಹೌದ್ರಾ? ನೋಡಿ ಇದೆ ಕಡ್ಡಿ ಹಾಕೋದು. ಈಗ ದಪ್ಪದಾಗಿರ್ಬೇಕು ಕಡ್ಡಿ. ನೋಡಿ ಇದೆ ಕಡ್ಡಿ. ಇಷ್ಟು ಮಾತ್ರ ದಪ್ಪ ಇದ್ರೆ ನಮಗೆ ಇದನ್ನೋದು ಬರೋದು. ನೋಡಿ ಇದೇ ಕಡ್ಡಿ ಹಾಕಿದ್ರೆ ಅನ್ನೋದು ಬರೋದು. ಓಕೆ. ಈಗ ಈ ಒಂದು ಬೆಳೆ ಮಾಡ್ಲಿಕ್ಕೆ ನಿಮ್ಗೆ ಒಂದು ಕಾರಣ ಕೇಳೋದಾದ್ರೆ ಹೆಂಗೆ ಅಣ್ಣ? ಇದ್ರ ಬಗ್ಗೆ ನಿಮ್ಗೆ ಹೆಂಗೆ ಅನುಭವ ಬಂತು ಸರ್? ಅವರು ಒಬ್ಬೊಬ್ರು ಒಂಥರ ರುಚಿ ನೋಡ್ತಾರೆ. ಇದು ವರ್ಷ 9 ಕಾಲಕ್ಕೆ ಹೋಯ್ತಾ ಇರ್ತೈತೆ, ಅದರಿಂದ ಲೈಕ್ ಮಾಡ್ತೀರಿ ನಾವು. ಅದು ಬೇರೆ, ಇದು ಮಾರ್ಕೆಟ್ ಹತ್ರನೂ ಇರ್ತೈತೆ, ಸಂತೆಯಲ್ಲೂ ಮಾರ್ಬೋದು, ಕಂಪ್ನಿನಲ್ಲೂ ಮಾರ್ಬೋದು. ಅದರಿಂದ ಲೈಕ್ ಮಾಡ್ತಾರೆ ಇದನ್ನ. ಓಕೆ ಅಣ್ಣ, ಈಗ ಒಂದ್ಸಲಿ ಈಗ ನಾಟಿ ಮಾಡ್ತಿರಲ್ವಾ? ನಾಟಿ ಮಾಡಿ ನಾವು ಎಷ್ಟು ದಿನಗಳಿಗೆ ಕ್ರಾಪ್ ಅನ್ನೋದು, ಇದು ಫಸಲು ಅನ್ನೋದು ಸ್ಟಾರ್ಟ್ ಆಗುತ್ತೆ ಸರ್? ಇದು ಒಂದು 3 ತಿಂಗಳು 4 ತಿಂಗಳ ಕಾಲ ಬಂದ್ಬಿಡ್ತೈತೆ ಸರ್. 3 ತಿಂಗಳು 4 ತಿಂಗಳಿಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿದೆ ಒಂದು ಸಣ್ಣ ಗಿಡ, ನೋಡಿ ಈ ತರ ಬರುತ್ತೆ ಅದು. ನೋಡಿ ಈಗ ಮೊದಲನೇದಾಗಿ ಬರೋ ಸ್ಟಾರ್ಟಿಂಗ್ ಅಲ್ಲಿ ಬಂದ ನೋಡಿ, ಇದು ಹಿಂದೆ ಸರಿ ಉಣಿದೀನಿ, ತೋರಿಸ್ತೀನಿ ನೋಡ್ರಿ. ಇಲ್ಲಿ ಗಿಡ ನೋಡಿ, ಹಿಂದೆ ಸರಿ ಉಣಿದೀನಿ, ಅದು ನೋಡೋದು ಬುಡ ಇಷ್ಟೇ ದಪ್ಪ ನೋಡಿ. ಇದು ಸಣ್ಣ ಇದೆ ಇನ್ನ ಅಲ್ವಾ? ಇದು ನೋಡಿ ಈ ತರ ಬರುತ್ತೆ ಇದು. ಈಗ ಎಷ್ಟು ದಿನ ಆಗಿದೆ ಇದಕ್ಕೆ? ಇದು ಒಂದು 2 ತಿಂಗಳು, ಇದು ಒಂದು 2-2.5 ತಿಂಗಳು, 3 ತಿಂಗಳಾಗೈತೆ ಇದು. 3 ತಿಂಗಳಾಗಿದೆ. ಈಗ 3 ತಿಂಗಳಿಗೆಲ್ಲ ನಿಮ್ಗೆ ಫಸಲು ಅನ್ನೋದು ಸ್ಟಾರ್ಟ್ ಆಗಿದೆ. ನೋಡಿ ಆಗೈತೆ ನೋಡಿ, ಕಮ್ಮಿ ಗಿಡ ಕವರ್ ಆಗಿಲ್ಲ. ನೋಡಿ ಎಲ್ಲೋ ಒಂದೊಂದು ಐತೆ ನೋಡ್ರಿ ಕಾಯಿ. ಸಣ್ಣ ಗಿಡಕ್ಕೆ ಸಣ್ಣ ಕಾಯಿ ಐತೆ ನೋಡು. ಎಷ್ಟು ದಿನಕ್ಕೊಮ್ಮೆ ನೀವು ಇದನ್ನ ಹಾರ್ವೆಸ್ಟ್ ಮಾಡ್ತೀರಣ್ಣ ಸರ್? ಇದು ವಾರಕ್ಕೊಂದ್ಕಿತ. ವಾರಕ್ಕೊಂದ್ಸರಿ. ಈಗ ಕಂಪ್ನಿಗಳಿಗೆ ಕೊಡೋದಾದ್ರೆ ನೀವು ದಿನ ಒಂದು ಸ್ವಲ್ಪ ಮಾಡ್ಕೋಬೋದಲ್ಲ ಇದರಲ್ಲಿ? ಮಾಡ್ಬೋದು. ಸರಿ ಸರ್. ಈಗ ಮೊದಲನೇದಾಗಿ ಈ ಒಂದು ಬೆಳೆ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಇದು ನೆಲಕ್ಕೆ ತಾಕತ್ತು ಜಾಸ್ತಿ ಇರಬೇಕಾಗುತ್ತಾ ಹೆಂಗೆ ಸರ್? ಇದು ಗುಣಿ ತಾಕತ್ ಮಾಡಬೇಕು. ತಿಪ್ಪೆ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ಒಂದಷ್ಟು ದಿನ ಕೊಯ್ಯುತ್ತೆ. ತಿಪ್ಪೆ ಗೊಬ್ಬರ ಚೆನ್ನಾಗಿ ಕೊಡಬೇಕು. ಈಗ ಅಂತರಗಳು ನೋಡೋದಾದ್ರೆ ಸರ್ ತುಂಬಾ ದೂರ ಇದೆ. ಎಷ್ಟು ಅಡಿಗೆ ಎಷ್ಟು ಅಡಿ? ಇಲ್ಲ, ಇದು ಇನ್ನೂ ಸ್ವಲ್ಪ ದೂರ ಹಾಕ್ಬೇಕಾಗಿತ್ತು. ನಾನು ಹಾಕಿದ್ದು ಇದು ವಸ್ತು ಮೊದ್ಲು ಹಾಕಿದ್ದೆ ಮೇಲ್ಗಡೆ, ಅದು ಇನ್ನೂ ದೂರ ಹಾಕಿದ್ದೆ. ಅದ್ರಷ್ಟು ಯಾಕೋ ಕವರ್ ಆಗಿಲ್ಲ. ಹಾಕಿದ್ದಲ್ಲಿ ರೋಗ ಏನೋ ಬಂದ್ಬಿಟ್ಟು ಸ್ಟಾರ್ಟ್ ಆಗಿಲ್ಲ, ಅದು ಕವರ್ ಆಗಿಲ್ಲ. ಆಮೇಲೆ ನಾನೇನ್ ಮಾಡಿದೆ, ಅದಕ್ಕೆ ಇವಾಗ ಇದನ್ನ ಹೊಸದಲ್ಲಿ ಸ್ವಲ್ಪ ಹತ್ತತ್ರ ಆಗಿದೆ ನೋಡಿ. ಇದ್ರಲ್ಲಿ ಚೆನ್ನಾಗಾಯ್ತು, ಅದ್ರಲ್ಲಿ ಆಗ್ಲಿಲ್ಲ. ಕಿತ್ತು ಹಂಗೆ ಉಣಿದ್ದೆ, ಅದರಲ್ಲಿ ಅಂತ ಗಿಡ ಆಗ್ಲಿಲ್ಲ. ಸರ್, ಸಾಲಿಂದ ಸಾಲಿಗೆ ಅಂತರ ಎಷ್ಟಿದೆ ಮತ್ತೆ ಸಸಿಯಿಂದ ಸಸಿಗೆ ಅಂತರ ಎಷ್ಟಿದೆ ಸರ್? ಸರ್, ಸಾಲಿಂದ ಸಾಲಿಗೆ 12 ಅಡಿ ಇದೆ. ಸಸಿಯಿಂದ ಸಸಿಗೆ ಸರ್? ಸಸಿಯಿಂದ ಸಸಿಗೆ 10 ಅಡಿ ಇದೆ. 10 ಅಡಿ ಇದೆ. ಓಕೆ. ಆಮೇಲೆ ಸರ್ ಇನ್ನೊಂದು ನೀವು ಹೇಳಿದ್ರೆ, ಈಗ ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಕೊಟ್ಟು ನೆಲ ಚೆನ್ನಾಗಿ ತಯಾರಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ರೆ, ಕೊಟ್ಟಿಗೆ ಗೊಬ್ಬರ ಅಂದ್ರೆ ಈ ಒಂದು ವಿಸ್ತೀರ್ಣ ಎಷ್ಟಿರ್ಬೋದು ಸರ್? ಇದು ನೀವು ಅರ್ಧ ಎಕರೆ ಕೊಟ್ಟಿಗೆ ಗೊಬ್ಬರ ಎಷ್ಟು ಮಾತ್ರ ಕೊಟ್ಟಿರ್ತೀರಾ? ಇಷ್ಟು ಬೈಲ್ಗೆ 2 ಲೋಡ್ ಹಾಕಿದ್ದೆ. ಆಮೇಲೆ ಮೊನ್ನೆ ತಿರ್ಗಾ ಒಂದು ಲೋಡ್ ಹಾಕಿದ್ದೆ ಸರ್. ಗುಣಿಗಳಿಗೆ ಮಾತ್ರ ಕೊಡ್ತೀರಾ? ಲ್ಯಾಂಡ್ಗೆಲ್ಲ? ಇಲ್ಲ, ಗುಣಿಗೆ ಮಾತ್ರ ಆಗ್ತಾ ಇದ್ದೀನಿ. ಅಷ್ಟು ಮಾತ್ರ ಕೊಡ್ತೀರಾ? ಓಕೆ ಸರ್. ಇನ್ನ ಈ ಗೊಬ್ಬರ ಕೊಟ್ಟಿದ್ದಾಯ್ತು ಸರ್. ಮೂಟೆ ಗೊಬ್ಬರಗಳು ಏನಾದ್ರು ಕೇಳ್ತಾವ? ಇದು ಮೂಟೆ ಗೊಬ್ಬರ ಹಾಕ್ಲೇಬೇಕು ಸರ್. ಇನ್ನ ಇದು ಒಂದಕ್ಕೆ ವಾರಕ್ಕೊಂದಕ್ಕಿಂತ ಎಲ್ಲಿ ಸರ್ ಬರುತ್ತೆ ಕಾಯಿ? ಅಲ್ಲ, ಯಾಕಂತ ಹೇಳಿದ್ರೆ ಈಗ ನಾಟಿ ಗೊಬ್ಬರ ಕೊಡ್ತೀರಿ, ಮೂಟೆ ಗೊಬ್ಬರ ಎಲ್ಲಾ ಬೆಳೆಗಳಿಗೂ ಬಳಕೆ ಮಾಡ್ತಾರೆ. ಇದಕ್ಕೂ ಬೇಕಂತ? ಬೇಕೇ ಬೇಕು. ಓಕೆ ಸರ್, ಇದೊಂದು ವಿಚಾರ ಆಯ್ತು. ಇನ್ನ ರೋಗ ಲಕ್ಷಣ ಆಗ್ಲಿ ಇದಕ್ಕೆ ಒಂಥರ ಏನಾದ್ರು ಬರುತ್ತಾ? ಇದೆ ಬಂದೇ ಬರುತ್ತೆ ಸರ್. ಎಲ್ಲ ಔಷಧಿ ಹೊಡಿಲೇಬೇಕು ಸರ್. ಹುಳ ಏನಾದ್ರು ತೊಂದರೆ ಬರುತ್ತಾ? ಬಂದೇ ಬರುತ್ತೆ. ಏನ್ ಸರ್ ಮುಖ್ಯವಾಗಿ ಕಾಡೋಂಥದ್ದು ಏನ್ ಸರ್ ಇದರಲ್ಲಿ? ಇದಕ್ಕೆ ಮುಖ್ಯವಾಗಿ ಕಾಡೋದು ಅಂದ್ರೆ ಒಂಥರ ಇದೊಂದು ಬರುತ್ತೆ, ಅದ್ರ ಹೆಸರು ಏನಂತಾರಲ್ಲಪ್ಪ,
ಉಜ್ಜಿ ಅಲ್ಲ ನೋಡಿ, ಈ ಕಡ್ಡಿ ಇದೆಯಲ್ಲ ಅದರಿಂದ ಮೊಟ್ಟೆ ಇಟ್ಕೊಂಡು ಹೋಗ್ಬಿಡ್ತೈತೆ ಇಲ್ಲಿಂದ ಆಚೆಕಿನ್ನ ಅದು ಕಡ್ಡಿಗಳಲ್ಲಿ. ನೋಡಿ ಈ ದೊಪ್ಪ ಕಡ್ಡಿ ಇದೆಯಲ್ಲ ಇದು ನೋಡಿ, ಇದರಲ್ಲಿ ಅದೊಂಥರ ಮೊಟ್ಟೆ ಇಡ್ತೈತೆ ಎಲ್ಲ ಏಕ್ಸ. ಬರಲ್ಲ ಕರೆಕ್ಟ್. ಅದೇ ಏನದು ಅದ ಗಾನ ಬಿತ್ತು ಅಂದ್ರೆ ಅದೇ ಅದಕ್ಕೆ ರೋಗ. ಅದೇ ಎಲ್ಲಕ್ಕೂ ಈ ಇದಕ್ಕೆಲ್ಲ ಹೊಡೆದ್ರೆ ಸಾಕು ಹೋಗ್ಬಿಡ್ತೈತೆ. ಅದು ಕಳಿಬೇಕಾದ್ರೆ ಸ್ವಲ್ಪ ಕಷ್ಟ ಬಂದ್ರೆ ಅದೊಂದು ಮೇಜರ್ ಆಗಿ ಕಾಡೋ ಕೀಟ ಬಾಧೆ. ಇದಾದ್ಮೇಲೆ ಸರ್ ರೋಗ ಬಾಧೆ ಬಂದಾಗ ಏನೆಲ್ಲ ರೋಗ ಬರ್ಬೋದು ಸರ್ ಇದಕ್ಕೆ? ಇದು ಚುಕ್ಕೆ ರೋಗ ಬರುತ್ತೆ. ಒಂಥರ ಈ ನೋಡಿ ಈ ತರ ಎಲೆಯಲ್ಲಿ ಚುಕ್ಕೆ ಎಗರುತ್ತೆ ಈ ತರ. ಇದ್ರಲ್ಲಿ ಇಲ್ಲ, ನಮ್ಮ ತೋಟದಲ್ಲಿ ಇದು ಹೊಸ ಗಿಡದಲ್ಲಿ, ಹಳೇ ಗಿಡದಲ್ಲಿ ಆಗ ನೋಡಿ, ಇಲ್ಲೊಂದು ಗಿಡದಲ್ಲಿ ಐತೆ ನೋಡ್ರಿ, ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡಿ ಇದೊಂದು ಗಿಡ ಐತೆ ನೋಡಿ, ಈ ಥರ ಹಣ್ಣಾಗ್ಬಿಡ್ತೈತೆ ಎಲೆನೇ. ತೋರಿಸ್ತೀನಿ ನೋಡ್ರಿ, ಇಲ್ಲಿ ಐತೆ ನೋಡ್ರಿ. ನೋಡಿ ಈ ಥರ ನೋಡಿ, ಇದು ಒಂದು ಗಿಡ ಮಾತ್ರ ಹಣ್ಣಾಗೈತೆ ನೋಡ್ರಿ, ಹಣ್ಣೆಲೆ ಬಂದ್ಬಿಡ್ತದೆ ನೋಡಿ, ಈ ಥರ ಬರ್ತೈತೆ. ಇದರಲ್ಲಿ ಫಸಲು ಬರೋದಿಲ್ಲ ಜಾಸ್ತಿ. ಫಸಲಲ್ಲ, ಸಣ್ಣ ಪಿಂಡಿಯಲ್ಲೇ ಹಣ್ಣಾಗುತ್ತೆ ಇದರಲ್ಲಿ, ಒಳಗಡೆ ಪಿಂಡಿಯಲ್ಲೇ ಹಣ್ಣಾಗ್ಬಿಡ್ತದ. ನೋಡಿ ಸರ್, ಹಣ್ಣೆಲೆ ಬರಬಾರ್ದು, ಯಾಕೆ ಅದು ನನ್ನ ಮಗಂದು ವೇಸ್ಟ್. ನೋಡಿ ಇದರಲ್ಲಿ ಕಾಯೇ ಇಲ್ಲ ನೋಡಿ, ಕಾಯಿ ಸೈಜ್ ಬಂದಿಲ್ಲ, ಕಾಯಿ ಇರೋದಿಲ್ಲ. ಮತ್ತೆ ಇದು ತೊಂದರೆ, ಬಂದ್ರೂ ಕಾಯಿ ಸೈಜ್ ಬರಲ್ಲ, ಎಲ್ಲ ಪಿಂದೆ ಇಷ್ಟಿಟ್ಟಿಟ್ಟಿಟ್ಟೆ. ಓಕೆ ಸರ್, ಇದು ರೋಗ ಬಾಧೆ ಸರ್? ಇದೆ ಇದಕ್ಕೆ ರೋಗ ಜಾಸ್ತಿ. ಕಾಯಿಲೆ ಅಂದರೆ ನೋಡಿ ಇದೆ ನೋಡಿ, ಇದು ಈ ಸುರುಗ್ ಥರ ಬರೋದು. ಓಕೆ ಅಣ್ಣ, ಪಾಸ್ ಮಾಡು. ಒಂದು ಬೆಳೆ ತಗೊಂಡಾಗ್ಲೂ ಅಷ್ಟೇ, ಇವಾಗ ನೀವೇ ಹೇಳಿದ್ರಿ ನಾಟಿ ಹೈಬ್ರಿಡ್ ಈ ಥರ ಎರಡು ಥರನೂ ವಿಭಿನ್ನವಾಗಿ ಬರ್ತದೆ. ನಿಮ್ಮ ಅನಿಸಿಕೆ ಪ್ರಕಾರ ಯಾವುದು ಚೆನ್ನಾಗಿರುತ್ತೆ ಸರ್? ಹೈಬ್ರಿಡ್ ಸರ್ ಇದು ಒಂದು 3 ದಿನ ಕಿಳಿಲ್ಲ ಅಂದ್ರೆ ತಡೆಯುತ್ತೆ ಇದು. ಮಾರ್ಕೆಟಿಂಗ್ ಏನಪ್ಪ ಅಂದರೆ ಅಲ್ಲಿ ಕಿತ್ತು ಅವ್ರು ಮಾರಕ್ಕೆ ಹೋಗ್ಬೇಕಾದ್ರೆ 3 ದಿನ ಹಣ್ಣಾಗದಿರ ತಡೆಯುತ್ತೆ ಇದು. ನಾಟಿ ಇದು ಅದು ಫಾರಮ್ದು ಹಂಗೆಲ್ಲ. ನೀವು ಇವತ್ತು ಕಿತ್ತರೆ ನಾಳೆ ಅದು ಒಂದು 2 ದಿನ ಒಳಗಡೆ ಸೇಲ್ ಆದರೆ ಪರವಾಗಿಲ್ಲ. 5 ದಿನಕ್ಕೆ ಅದು ಕಿಳ್ಬೇಕು ಕಾಯಿ. 5 ದಿನ ಕಿಳಿಲ್ಲ ಅಂದ್ರೆ ಅದೆಲ್ಲ ಹಣ್ಣಾಗ್ಬಿಡ್ತಾ ಇದೆ. ತೋಟದಲ್ಲಿ ಏನಕ್ಕೂ ಸಿಕ್ಕಲ್ಲ, ಅದು ಎಲ್ಲ ವೇಸ್ಟೇ ಅದು. ಓಕೆ ಅಣ್ಣ, ಇದೊಂದು ವಿಚಾರ. ಇವಾಗ ಹಂಗಾದ್ರೆ ನಾಟಿನೇ ಬೆಸ್ಟ್ ಅಂತೀರಾ? ನಾಟಿನೇ ಬಿಟ್ರು. ಅಣ್ಣ, ಒಂದ್ಸಲಿ ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷಗಳ ಕಾಲ ಇದಿರ್ತದೆ ಸರ್? ಕಳೆ ಔಷಧಿ ಏನು ಹೊಡಿದ್ರೆ ಇಕ್ಕೊಂಡ್ರೆ 3 ವರ್ಷ ಇರ್ತೈತೆ. ಇವಾಗ ಕಳೆ ಔಷಧಿ ಹೊಡಿದ್ರೆ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ತೋಟ. ಕಳೆ ಔಷಧಿ ಹೊಡಿಲೇಬೇಕು. ಅಮ್ಮಮ್ಮ ಅಂದ್ರೆ 2 ವರ್ಷ 2.5 ವರ್ಷ ಲಾಸ್ಟ್. 2 ವರ್ಷ ಒಳ್ಳೆ ಕಾಯಿ ಕೊಯ್ಯುತ್ತೆ ಸರ್. ನೀನು ಬೇಕಾದ್ರೆ 4 ವರ್ಷ ಇಕ್ಕೊಂಡ್ರೆ ಅಷ್ಟು ದಪ್ಪ ಬುಡ ಮಾಡ್ಬೋದು, ಅಂದರೆ ಕಾಯಿ ವಿಪರೀತ ಕೊಯ್ಯಲ್ಲ. ಓಕೆ ಅಣ್ಣ, ಈಗ ಈ ಒಂದು ತೊಂಡೆಕಾಯಿ ಕೃಷಿ ಮಾಡ್ಬೇಕಂತ ಹೇಳಿದ್ರೆ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಪರ್ಮನೆಂಟ್ ಸ್ಟ್ರಕ್ಚರ್ ಅಂತಾರೆ. ಅಂದರೆ ಈ ಕಲ್ಲಿನ ಕೂಚುಗಳು ಹಾಕಿ ಕಂಬಿ ಎಳೆದು ಇದೆಲ್ಲ ಮಾಡ್ತಾರೆ. ನೀವು ನೋಡಿದ್ರೆ ಕಡ್ಡಿನಲ್ಲಿ ಮಾಡಿರ್ತೀರಾ. ಏನು ಸರ್ ಇದರಿಂದ ಇರೋ ಉದ್ದೇಶ? ಸರ್ ಇದೇನು ಗೊತ್ತಾ, ಆ ಥರ ಮಾಡಿದರೆ 3 ನೇಗ್ಲು ಉಳುಮೆ ಮಾಡೋಕ್ಕಾಗಲ್ಲ. ನೀವು ಏನೇ ಮಾಡಿದ್ರು ಟ್ಯಾಕ್ಟ್ರಲ್ಲೇ ಉಳುಮೆ ಮಾಡಬೇಕು. ಇವಾಗ ಹೋಗಿ ಹಿಂಗೆ ತಿರುಗಬೇಕಂದ್ರೆ, ಅಂಚಲ್ಲಿ ಹೋಗಿ ಹಿಂಗೆ ತಿರುಗಬೇಕಂದ್ರೆ ಅಲ್ಲಿ ಭೂಮಿ ಉಳುಮೆ ಆಗಲ್ಲ. ಉಳುಮೆ ಅವಾಗ ಆಗಲ್ಲ. ಇದಕ್ಕೇನಾಗ್ತದೆ ಬೇರೆ ಒಳಗೆ ಹೋಗಕ್ಕೆ ಆಸ್ಪದ ಸಿಗಲ್ಲ. ಅವಾಗ ಏನು ಮಾಡ್ತದೆ ಅಂದರೆ ನ್ಯಾಯ ಬೆಳಿಲಾಗಲ್ಲ. ಕಳೆ ಔಷಧಿ ಹೊಡೆದು ಭೂಮಿ ಮೇಲೆ ಸೊತ್ತೋಗಿರುತ್ತೆ. ಇದು ಒಳಗಿನ ಮನೆ ಮೇಲೆ ಬಂದ ತಾನೇ ತಾಕ ಸಿಗೋದು. ಹೌದು. ಕೂಚ ನೀವೆಲ್ಲ ಕಾಕತ್ತದ, ಆ ಥರ ಮಾಡೋಕ್ಕಾಗಲ್ಲ. ಇವಾಗ ಇದನ್ನಾದ್ರೆ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಕಿತ್ತಾಕ್ಬಿಟ್ಟು ಅಲ್ಲಿಂದ ಕಟ್ಟಿ ಕೊಟ್ಬಿಟ್ಟು ಕ್ಲೀನಾಗಿ ಉಳುಮೆ ಮಾಡ್ಬಿಟ್ಟು ಆರಾಮ ಹಾಕ್ಯಬೋದು. ಇನ್ನೊಂದ್ಸರ್ತಿ ಹಾಕ್ಯಬೋದು. ರಿಸ್ಕ್ ಇರಲ್ಲ ಇದರದು ಅಷ್ಟೇ. ಇದಕ್ಕೆ ಅದಕ್ಕೆ ವಾರ. ಅಣ್ಣ, ಇಳುವರಿ ವಿಚಾರಕ್ಕೆ ಬಂದಾಗ ಈಗ ವಾರಕ್ಕೊಂದ್ಸಲಿ ನೀವು ತೆಗಿತಾ ಇರ್ತೀರಲ್ವಾ? ಎಷ್ಟು ಮಾತ್ರ ಸಿಗ್ತಾ ಇರ್ಬೋದು? ಇನ್ನು ಗಿಡ ಕವರ್ ಆಗ್ತಿರೋದು ಅರ್ಧ ಎಕರೆಗೆ ಒಂದು 400 ಕೆಜಿ 500 ಕೆಜಿ ಸಿಗುತ್ತೆ ಇವಾಗ. ಸರ್, ಈಗ ಬೆಲೆಗಳ ವಿಚಾರಕ್ಕೆ ಬಂದಾಗ ನಿಮಗೆ ಜಾಸ್ತಿ ರೇಟ್ ಅಂದ್ರೆ ಏನು ಸಿಕ್ಕಿರ್ಬೋದು, ಕಡಿಮೆ ರೇಟ್ ಅಂದ್ರೆ ಏನು ಸಿಕ್ಕಿರ್ಬೋದು ಸರ್? ಇದು ಇವಾಗ ಇನ್ನೂ ಈ ಮಳೆ ಹೋಯ್ದ್ರೆ ಒಳ್ಳೆ ರೇಟ್ ಬರುತ್ತೆ. ಇವಾಗ ಮಳೆ ಇಲ್ಲ, ಇಳುವರಿಗಳು ಕಮ್ಮಿ ಆಗುತ್ತೆ ಮಳೆ. ಯಾಕಂದ್ರೆ ನೋಡಿ ಅದು ಹೇಳ್ತೀನಿ, ಮೇಲೆ ಹೂವು ಮೇಲೆ ಹಿಂಗ್ ತೆರಳುತ್ತೆ ಮೇಲೆ ನೋಡ್ರಿ ಹೂವು. ಅದೇನ್ ಮಾಡುತ್ತೆ, ನೀರು ತುಂಬಿದಾಗ ಏನ್ ಮಾಡುತ್ತೆ, ಅದು ಹೂವು ಇದು ಪಿಂದೆ ಆಗಲ್ಲ, ಉದುರತ್ತದೆ. ನೀರು ತುಂಬ್ತದಲ್ಲ, ಆವಾಗ ಏನಾಗ್ತದೆ ಅಂದ್ರೆ ಕಾಯಿ ಆಗಲ್ಲ, ಅದು ವೇಸ್ಟ್. ಆವಾಗ ರೇಟ್ ಬರುತ್ತೆ. ಇವಾಗ ಹಂಗೆಲ್ಲ ಅಲ್ಲ, ಮಳೆ ಇಲ್ಲಲ್ಲ, ಎಲ್ಲ ಕವರ್ ಆಗ್ತೈತೆ. ಎಲ್ಲ ಕವರ್ ಆಗುತ್ತೆ, ಬೆಳೆನೂ ಇದು ಕಾಯಿನೂ ಚೆನ್ನಾಗಿ ಬರುತ್ತೆ. ಅಣ್ಣ, ರೇಟ್ ಅಂದ್ರೆ ಜಾಸ್ತಿ ಎಷ್ಟು ಕೊಟ್ಟಿರ್ಬೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಆ ಮೇಲಿನ ತೋಟದಲ್ಲಿ ಒಂದ್ಕಿಂತ ಮಾತ್ರ ಅದು ಅವಾಗ ಕಮ್ಮಿ ಸಿಕ್ಕಿತ್ತು. 550, 600, 700 ರೂಪಾಯಿ ಗಂಟ ಮಾರಿದೆ. ಹೆಂಗಣ್ಣ? 700 ರೂಪಾಯಿ, 70 ರೂಪಾಯಿ ಕೆಜಿ ಗಂಟ ಮಾರಿದೆ. 10 ಕೆಜಿನ 10 ಕೆಜಿ 700 ರೂಪಾಯಿ ಮಾರಿದೆ. ಆ ಮೇಲಿನ ತೋಟದಲ್ಲಿ ಅದು 3 ಕೊರೆ 2 ಕೊರೆ ಏನೋ ಸಿಕ್ಕಿತ್ತು. ಆ ಟೈಮ್ ಕಡಿಮೆ ಬೆಲೆ ಅಂದ್ರೆ ಎಷ್ಟಿರ್ತದೆ? ಒಂದು 15-20 ಆ ಲೆಕ್ಕಾಚಾರದಲ್ಲಿ ಇದ್ದೇ ಇರುತ್ತೆ. ಓಕೆ, ಮತ್ತೆ ಇದರಲ್ಲಿ ಏನಾದರೂ ಲಾಸ್ ಆಗುವಂಥದ್ದು, ಖರ್ಚು ಜಾಸ್ತಿ ಮಾಡೋವಂಥದ್ದು ಏನಾದರೂ ಇದೆಯಾ ಅಣ್ಣ? ಸರ್, ಇವಾಗ ಮೊದಲಂತ ಬಂಡವಾಳ ಹಾಕ್ಬೇಕಂದ್ರೆ ಕೂಚ ಮುಳು ಖರ್ಚು ಬರುತ್ತೆ ಸರ್. ಆಯ್ತಾ? ಇದರಲ್ಲಿ ನೀನು ವರ್ಷ ಮಾಡೋದು ಒಂದೇ, ಏನಾನ ರೇಟ್ ಸಿಗ್ತದಲ್ಲ ಬೆಳೆ,
ಇವಾಗ ತಿನ್ಸೋದೆಲ್ಲ ಮಣ್ಣಿನ ರೇಟ್ ಇದ್ರೆ 1 ಎಕರೆ ನೀನು ಇದರಲ್ಲಿ 1 ವರ್ಷ ಮಾಡೋದು ಒಂದೇ, ಅದರ 3 ತಿಂಗಳು ಮಾಡೋದು, 1 ತಿಂಗಳು ಮಾಡೋದು ಒಂದೇ. ಇವಾಗ ಡೌನ್ ಆಗೋಯ್ತಲ್ಲ ಬೀನ್ಸ್ ಡೌನ್ ಆಯ್ತು ಹಂಗೆ ಈ ಬೆಳೆಗಳೆಲ್ಲಾನು. ಅಂದ್ರೆ ಇದು ನಮ್ಗೆ ಈ ಕಡೆ ಲಾಸ್ಗೂ ತಳ್ಳಲ್ಲ, ಈ ಕಡೆ ಜಾಸ್ತಿನೂ ಕಾಸು ಬರಲ್ಲ, ಜೀವನ ನಡ್ಕೊಂಡು ಹೋಗ್ತಾ ಇದೆ. ಜೀವನ ನಡ್ಕೊಂಡು ಹೋಗುತ್ತೆ. ಇನ್ನು ಮುಖ್ಯವಾಗಿ ಅಣ್ಣ ನೀರಾವರಿ ಪದ್ಧತಿಗೆ ಬಂದ್ರೆ ನೀವು ಲ್ಯಾಂಡ್ ಎಲ್ಲ ನೀರು ಬಿಟ್ಟು ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಪುಟ್ಟದಾಗೆ ಒಂದೊಂದು ಪೈಪ್ಗಳನ್ನ ಹಾಕಿರ್ತಾರೆ ಅಣ್ಣ. ಏನಿದು ಯಾವ ರೀತಿ ಪದ್ಧತಿ ಅಣ್ಣ ಇದು? ಸರ್ ಇದು ಮೇಲೆ ಡ್ರಿಪ್ ವೈರ್ ಹಾಕಿದ್ದೀರಲ್ಲ, ಅದರಲ್ಲಿ ನೀರು ಬರುತ್ತೆ, ಆ ತೊಟ್ಟಿಲಿ ಕೂತ ಅದರಲ್ಲಿ. ಈ ತೊಟ್ಟುಗಳೇನಾ ಚಿಮ್ಮೋದು ಆ ಥರ ಏನಿಲ್ಲ? ಸುಮ್ಮೋದು ಹಾಕಿಲ್ಲ, ಇನ್ನು ನಾನು ಸಣ್ಣ ಗಿಡ ಅಲ್ವಾ, ನಾನು ಅಷ್ಟೊಂದು ಬೇರೆ ಏನು ಹೋಗಿಲ್ಲಲ್ಲ, ನಾನು ಅದಕ್ಕೆ ಸೈನ್ ಮಾಡಿದ್ದೀನಿ, ಅಲ್ಲೇ ಹತ್ರ ಹೋಗಂಗೆ ಮಾಡಿದ್ದೀನಿ. ಅಷ್ಟು ಮಾತ್ರ ಬುಡದ ಹತ್ರ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ದೀನಿ. ಅಣ್ಣ ಈ ಗೊಬ್ಬರಗಳು ಎಷ್ಟು ದಿನಕ್ಕೆ ಒಂದ್ಸಲಿ ಈ ತರ ತಿಪ್ಪೆ ಗೊಬ್ಬರ ಕೊಡ್ತೀರಾ ಬುಡಗಳಿಗೆ? ನಾವು ಒಂದೊಂದು ಟೈಮ್ ಜಾಸ್ತಿ ಇದು ಬಿಡುವಾಗಿದ್ರೆ ಒಂದು 2 ತಿಂಗಳು 3 ತಿಂಗಳಿಗೆ ಒಂದು ಕಿತ್ತ ಹಾಕ್ತೀರಿ. ಬಿಡುವಿರಲ್ಲ ಒಂದೊಂದು ಟೈಮು, ಅವಾಗ ಸ್ವಲ್ಪ ಲೇಟ್ ಇಂಗ್ಲೀಷ್ ಗೊಬ್ಬರ ಜಾಸ್ತಿ ಹಾಕಿಂತೀರಿ. ಕಾಲಿಗೆ ಹಿಂಡಿ ಆಳು ಮುಳು 26. ಔಷಧಿಗಳು ಎಷ್ಟು ದಿನಕ್ಕೆ ಒಂದ್ಸಲಿ ಹೊಡಿಬೇಕು? ಇದು ಮಳೆ ಇಲ್ಲ ಅಂದ್ರೆ ಸ್ವಲ್ಪ ಔಷಧಿ ಕಮ್ಮಿನೇ ಸರ್. ಮಳೆ ಹೋಯ್ದ್ರೆ ಜಾಸ್ತಿ ಔಷಧಿ ಹೊಡಿಲೇಬೇಕು. ಅಲ್ಲ ಎಷ್ಟು ದಿನಕ್ಕೆ ಒಂದ್ಸಲಿ? ಒಂದು ವಾರಕ್ಕೆ ಒಂದು ಕಿತ್ತ, 15 ದಿವಸಕ್ಕೆ ಒಂದು ಕಿತ್ತ ಹೊಡಿಬೇಕಾಗ್ತದೆ. ಸೊ ಅಣ್ಣ ನಿಮ್ಮ ಪ್ರಕಾರ ಹಾಗಾದ್ರೆ ಇದು ಒಂದು ಸ್ವಲ್ಪ ಪರವಾಗಿಲ್ಲ, ನಿಮ್ಗೆ ಆದಾಯದ ಜೊತೆಗೆ ಆರಾಮಾಗಿದೆ. ಕೂಲಿ ಅವ್ರ ಮೇಲೆ ಡಿಪೆಂಡ್ ಆಗಲ್ಲ, ನಾವೇ ಕಿತ್ಕೊಂಡ್ಬಿಡ್ಬೋದು. ಓಕೆ ಅಣ್ಣ. ಈ ಒಂದು ಯಾವ್ದದು ನಾಯಿ ತೊಂಡೆ, ನಾಟಿ ತೊಂಡೆ ಅಥವಾ ನಾಯಿ ತೊಂಡೆ ಅಂತ ಸಾರ್ ಹೇಳಿದ್ರು. ಈ ಒಂದು ತೊಂಡೆಕಾಯಿ ಕೃಷಿ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಸಾರ್ ಅವ್ರು ಕೊಟ್ಟಿರ್ತಾರೆ. ಅವ್ರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಒಂದು ಶುಭ ಹಾರೈಸೋಣ ಸರ್. ಇದೆ ನೋಡಿ, ಅಂಟೂ ತೋರಿಸ್ಬಿಟ್ರೆ ಇವಾಗ ಲಾಸ್ಟ್ ಅಲ್ಲಿ ಎಲ್ಲಿದೆ ಸರ್? ನೋಡಾಗ ಅಲ್ಲಿದೆ ನೋಡಿ. ಈಗ ನೀವು ಹೈಬ್ರಿಡ್ ತರಿಸಿದೀರಾ? ಅದು ಹೈಬ್ರಿಡ್ ನೋಡೋಣ, ನನ್ನ ಫ್ರೆಂಡ್ ಹತ್ರ ಇತ್ತು, ಎತ್ಕೊಂಬಂದು ಅಲ್ಲಿ ಇಕ್ಕಿದ್ದೀನಿ. ಒಂದು 10 ಗುಣಿ ಹಾಕೋಣ ಅಂತ. ಸರಿ ಸರ್. ಅದು ಯಾಕಂದ್ರೆ ಅದು ಈ ಲೋಕಲ್ ಅಲ್ಲಿ ಚೆನ್ನಾಗಿ ಓಡುತ್ತೆ. ಇದನ್ನ ಲೋಕಲ್ ಅಲ್ಲಿ ಹಾಕಿದ್ರೆ ನಮ್ಗೆ ವರ್ಕೌಟ್ ಆಗಲ್ಲ. ಅದು ಈ ಲೋಕಲ್ ಅಲ್ಲಿ ಹಾಕ್ಬೇಕಂದ್ರೆ ಈ ಸಂತೆಗಳಲ್ಲಿ ಹಾಕ್ಬೇಕಂದ್ರೆ ಅದೇ ಸರಿ, ಅದೇ ಹೈಬ್ರಿಡ್ ಸರಿ, ದಪ್ಪ ಬರುತ್ತಲ್ಲ ಕಾಯಿ, ಅದರಿಂದ ಅದೇ ಸರಿ. ಓಕೆ ಅಣ್ಣ. ಇದು ಕಂಪ್ನಿಗೆ ಸರಿ ಇದು. ಓಕೆ ಅಣ್ಣ. ಓಕೆ, ನಿಮ್ಮ ಸಮಯ ವ್ಯರ್ಥ ಮಾಡಿದ್ರೆ ಕ್ಷಮೆ ಇರಲಿ. ಇಷ್ಟು ಮಾತ್ರ ಮಾಹಿತಿ ನಮ್ಗೆ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಣ್ಣ. ಸರಿ ಸರ್, ಆಯ್ತು.